ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಸಾರಲಿ, ಬಾಳೆಹಣ್ಣಿನ ಮೇಲೆ ಬರೆದು ರಥಕ್ಕೆ ಎಸೆದಿದ್ದಾನೆ ಭಕ್ತ. ಇಡೀ ಭಾರತದಲ್ಲಿ ಪ್ರತಿ ಕಡೆಗಳಲ್ಲೂ ಪ್ರತಿಯೊಬ್ಬರ ಬಾಯಿಯಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಪ್ರತೀಕಾರದ ಕಿಚ್ಚು, ಸೇಡಿನ ಕಿಚ್ಚು. ಇಲ್ಲೂ ಕೂಡ ಬಹಳ ವಿಶೇಷವಾದಂಥ ಒಂದು ಘಟನೆ ನಡೆದಿದೆ. ರಥಕ್ಕೆ ಒಂದು ಬಾಳೆಹಣ್ಣನ್ನ ಎಸೆದಿದ್ದಾರೆ. ಆ ಬಾಳೆಹಣ್ಣಿನ ಮೇಲೆ ಏನು ಬರೆದಿತ್ತು ಅಂತಂದ್ರೆ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿ ಅಂತ. ಕೆಂಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಚನ್ನಬಸವೇಶ್ವರ ರಥೋತ್ಸವ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ. 3 ವರ್ಷಗಳ ಬಳಿಕ ಇಲ್ಲಿ ರಥೋತ್ಸವ ನಡೆದಿದೆ. ಕಳಶಕ್ಕೆ ಬಾಳೆಹಣ್ಣನ್ನ ಎಸೆದ್ರೆ ನಾವು ಅಂದ್ಕೊಂಡಂಥದ್ದು, ಆ ಬಾಳೆಹಣ್ಣಲ್ಲಿ ಬರೆದಿರುವಂಥದ್ದು, ಆ ಕೋರಿಕೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಬಾಳೆಹಣ್ಣಿನ ಮೇಲೆ ಬರೆದಿದ್ದಾರೆ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿ ಅನ್ನೋದು ಎಲ್ಲರ ಆಶೆ. ಪಾಕ್ ಮೇಲೆ ಭಾರತ ಯುದ್ಧ ಸಾರಲಿ ಅನ್ನುವಂಥ ಒಂದು ಮೆಸೇಜನ್ನು ಬರೆದು, ಒಂದು ಸಂದೇಶವನ್ನು ಬರೆದು ಆ ರಥೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಕಳಶದ ಮೇಲೆ ಎಸೆದಿರೋದು 3 ವರ್ಷಗಳ ನಂತರ ನಡೀತಾ ಇರುವಂಥ ಜಾತ್ರೆ. ಬಹಳ ವಿಜೃಂಭಣೆಯಿಂದ ಜಾತ್ರೆ ಅಂತೂ ನಡೆದಿದೆ. ಆದರೆ ಜಾತ್ರೆ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆದಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಬಾಳೆಹಣ್ಣನ್ನು ಯುದ್ಧ ಆಗಬೇಕು, ಆ ನಾಗರಿಕರು ಅನ್ಯಾಯವಾಗಿ ಸತ್ರಲ್ವಾ, ಪ್ರಾಣ ಕಳೆದುಕೊಂಡ್ರು, ಕುಟುಂಬಗಳೆಲ್ಲವೂ ಕೂಡ ಬೀದಿ ಪಾಲಾಗುವಂಥ ಪರಿಸ್ಥಿತಿ. ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದನ್ನ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಕೂಡ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ. ಬಾಳೆಹಣ್ಣಿನ ಮೇಲೆ ಯುದ್ಧ ಆಗಲಿ, ಭಾರತ ಪಾಕಿಸ್ತಾನ ಯುದ್ಧ ಮಾಡಬೇಕು, ಯುದ್ಧ ಮಾಡಿ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವರಿಗೂ ಕೂಡ ಒಂದು ರೀತಿಯಲ್ಲಿ ಹರಕೆಯನ್ನು ಕಟ್ಟಿಕೊಳ್ಳಲಾಗಿದೆ.